ಬೆಂಗಳೂರಿನ 2 ಪ್ರತಿಷ್ಠಿತ ಅಂಗಣ ಒಳಭಾಗದಲ್ಲಿ ಜರುಗುತ್ತದೆ. ಮುಂದಿನ ಸೋಮವಾರ ಜೈ ಕರ್ನಾಟಕದ ಹೊಸ ಆ್ಯಪ್ ಕೂಡ ಬಿಡುಗಡೆ ಆಗುವಂಥ ಸರ್ವ ಸಿದ್ಧತೆ ಕಂಡುಕೊಳ್ತಾ ಇದೆ. ಅದೇ ರೀತಿ ತಂಡದ ಪ್ರತಿ ತಂಡದ ಸಮವಸ್ತ್ರ ಕೂಡ ಸೋಮವಾರ ಬಿಡುಗಡೆಗೊಳ್ತಾ ಇದೆ. ಜೊತೆಗಾಗಿ ಫಿಕ್ಚರ್ಸ್ ಕೂಡ ಸೋಮವಾರ ನಿಗದಿಪಡಿಸುವಂಥ ಸರ್ವ ಸಿದ್ಧತೆಗಳು ಸಾಗ್ತಾ ಇರೋದ್ರಿಂದ ಚಾಲೆಂಜರ್ಸ್ ಚಿತ್ರದುರ್ಗದ 12ನೇ ಆಟಗಾರರು ನಮ್ಮ ಕಮೆಂಟ್ರಿ ಬಾಕ್ಸ್ಗೆ ಬರಬೇಕು. ಜೊತೆಗಾಗಿ ಮೈಟಿ 12ನೇ ಆಟಗಾರರು ಕೂಡ ಬರಬೇಕು. ಆಟಗಾರರ ಪರಿಚಯ ಇದ್ದೇ ಇದೆ, ಆದರೂ ಕೂಡ ಯಾವುದೇ ರೀತಿಯ ಘಟನೆಗೆ ಅವಕಾಶ ಕೊಡಬೇಡಿ ಎನ್ನುವಂಥ ನಿರ್ಧಾರದ ನಿಲುವಿನಲ್ಲಿ 12ನೇ ಆಟಗಾರರಿಗೆ ಕರೆ ಕೊಡ್ತಾ ಇದ್ದೇವೆ. ಜಾಂಟಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಜಾಂಟಿ ಮೊದಲ ಹಂತದಲ್ಲಿ ಎಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಎರಡನೇ ಬಾರಿ ಜಾಂಟಿ ಗೂಟದ ಹಿಂಭಾಗದಲ್ಲಿ ಸಾಬುದ್ದೀನ್. ಅಲ್ಲಿ ಚಾಲೆಂಜರ್ಸ್ 12th ಮ್ಯಾನ್ ತನ್ನ ಮೂಲಕ ನೆಟ್ಟ ನೇರ ಹೊಡೆತ ಬ್ಯಾಕ್ ಲಿಫ್ಟ್ ಅನ್ನು ಮಾಡಿದ್ರು. ಚೆಂಡು ಸಿಮಾರಿಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಸುಂದರತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಅಶೋಕ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ತನ್ನ ಮೂಲಕ ತನ್ನ ಮೊತ್ತ 5ಕ್ಕೆ ನೋ ಲಾಸ್. ತನ್ನ ಮೂಲಕ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಷಡ್ಕ ಸೇರ್ಪಡೆ ಆಗ್ತಾ ಇದೆ. ಆ ರೋಟಗಳು ಬರ್ತಾ ಇದೆ. ಜಾಂಟಿಯ ಶಾರ್ಟ್ ಆಗಿರ್ತಕ್ಕಂಥ ಚೆಂಡುಗಳಿಗೆ ಓಟಗಳು ಬರ್ತಾ ಇದೆ. ಸುಂದರತೆ ಹೊಡೆತಗಳು ಚಾಲೆಂಜರ್ಸ್ ಆಟಗಾರರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ದೂರದ ಚಿತ್ರದುರ್ಗ ಪರಿಸರದಿಂದ ಈ ಪರಿಸರಕ್ಕೆ ಮೊಟ್ಟ ಮೊದಲಾಗಿ ಆಗಮಿಸಿದಂತ ತಂಡ ಕೂಡ ಚಾಲೆಂಜರ್ಸ್. ಹನ್ನೊಂದಕ್ಕೆ ನೋ ಲಾಸ್. ಸುಂದರತೆ ಆಟ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 12ರತ್ತ ಕ್ರಮಿಸ್ತಾ ಇದೆ. ತನ್ನ ಮೂಲಕ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಡಿಪ್ ಸ್ಕ್ವೇರ್ ವಿಭಾಗದ ಮುಖಾಂತರವಾಗಿ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಸಿಮಾರಕ್ಕೆ ಅಂಚಿಗೆ ಸಾಗ್ತಾ ಇದೆ. 2 ಓಟ 3ನೇ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಂಡುಕೊಂಡ್ರು. 3 ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ಮೊದಲನೇ ಓವರ್ನ ಚಾಲ್ತಿಯಲ್ಲಿ ತಂಡ ಮೊತ್ತ 15ಕ್ಕೆ ನೋ ಲಾಸ್. ದಿನದ ಮುಂದಿನ ಪಂದ್ಯಕ್ಕಾಗಿ ಈ ಪಂದ್ಯಾಕೂಟದ ಮೊದಲ 8ರ ಘಟ್ಟದ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಟಾಸ್ಗೆ ಕರೆ ಕೊಡ್ತಾ ಇದ್ದಾವೆ. ನ್ಯಾಶ್ ಬೆಂಗಳೂರಿನ ತಂಡ, ಶಾಕರ್ಸ್ ಹಾಸನದ ಆಟಗಾರರು ಸಿದ್ಧತೆಯನ್ನು ಕಂಡುಕೊಳ್ಳಬೇಕಾಗಿದೆ. ಮೊದಲ ಬುಡ ಮೇಲಿನ ಫಲಿತಾಂಶಕ್ಕೆ ವೇದಿಕೆಗೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥ ಶಾಕರ್ಸ್ ಮುಂದಿನ ಹಂತದಲ್ಲಿ ರಾಜ್ಯದ ಪ್ರಸಿದ್ಧ ತಂಡದ ವಿರುದ್ಧವಾಗಿ ಸೆಣಸಾಟವನ್ನು ಆಡಬೇಕಾಗ್ತದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 14 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 15 ಓಟಗಳಿಗೆ ಜಾಂಟಿ ಅವಕಾಶವನ್ನು ಮಾಡಿಕೊಟ್ರು. ಅನುಭವಿ
ಎಸೆತಗಾರನ ಆಗಿದ್ರು ಕೂಡ ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಸಾಕಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಜಾಕೀರ್ ಹೊಸ ಬೌಲರ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಒಂದೆಡೆ ಅನುಭವಿ ಎಸೆತಗಾರ ಕೈ ಕೊಟ್ಟರು ಕೂಡ ಆ ಪ್ರಯತ್ನವನ್ನು ಮರೆಮಾಚುವಂತ ಪ್ರಯತ್ನ ಯುವ ಎಸೆತಗಾರ ಮಾಡುವಂತಹ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಜಾಕೀರ್ ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಫರಾನ್ ಖಾನ್ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬಹಳಷ್ಟು ಬ್ಯಾಲೆನ್ಸಿಂಗ್ ಕ್ಯಾಚ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ನ ಮೂಲಕ 15ಕ್ಕೆ ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 15 ಫಾರ್ ಲಾಸ್ ಆಫ್ ಫಸ್ಟ್ ವಿಕೆಟ್. ವಿಕ್ರಮ್ ಹೊಸ ಆಟಗಾರ. ಹದಿನೈದಕ್ಕೆ ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಯಶಸ್ಸನ್ನು ಕೂಡ ಜಾಕೀರ್ ಪಡ್ಕೊಳ್ತಾ ಇದ್ದಾರೆ. ಎರಡನೇ ಮೂರನೇ ಬಾರಿ ಪಂದ್ಯಾಟವನ್ನು ಉಳಿಸುವ ಮಟ್ಟಿಗಾಗಿ ಬಹಳಷ್ಟು ಹೋರಾಟ ಕೂಡ ಸಂಘಟಿಸ್ತಾ ಇದ್ದಾರೆ. ಮತ್ತೆ ಫುಲ್ ಶಾಟ್, ಸುಂದರತೆ, ಫುಲ್ ಶಾಟ್, ಮತ್ತೆ ಬಹಳಷ್ಟು ಉತ್ತಮತೆ ಕ್ಯಾಚ್ ಕೈ ಸೇರ್ತಾ ಇದೆ. ಇಲು ಡೀಪ್ ಸ್ಕ್ವೇರ್ ಭಾಗದಲ್ಲಿ ಬಹಳಷ್ಟು ಉತ್ತಮತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ನ ಮೂಲಕ ಮೊದಲ ಓವರ್ನಲ್ಲಿ ಭರ್ಜರಿ ಆರಂಭವನ್ನು ದಾಖಲಿಸಿರ್ತಕ್ಕಂಥ ಚಾಲೆಂಜರ್ ಚಿತ್ರದುರ್ಗದ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ 15ಕ್ಕೆ 2. ಒಂದು ಹಂತದಲ್ಲಿ ಮೊದಲ ಓವರ್ ಮುಕ್ತಾಯಕ್ಕೆ 15ಕ್ಕೆ ನೋ ಲಾಸ್. ಸದ್ಯದ ಪರಿಸ್ಥಿತಿಯಲ್ಲಿ 15ಕ್ಕೆ 2. ಭಾರತೀಯರು ಕಂಡ ಶ್ರೇಷ್ಠ ಜನನಾಯಕ, ಶ್ರೇಷ್ಠ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನ ಅಡಿಯಲ್ಲಿ ಜರುಗ್ತಾ ಇರತಕ್ಕಂಥ ದಾಖಲೆ ವ್ಯವಸ್ಥಿತ ಪಂದ್ಯಾಕೂಟ. ಈ ಪಂದ್ಯಾಕೂಟದ ಮೊದಲ ಹ್ಯಾಟ್ರಿಕ್ ಪ್ರಯತ್ನಕ್ಕಾಗಿ ಜಾಕೀರ್ ಸುಂದರತೆ ಚೆಂಡು ರನ್ಔಟ್ ಮಾಡುವಂತಹ ಪ್ರಯತ್ನಗಳಷ್ಟೇ ಸಾಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡ್ರು. ಸ್ಥಗಿತ ಕಂಡಿರತಕ್ಕಂಥ ರನ್ಧಾರಣೆ ಮತ್ತೆ ಚಾಲನೆಯನ್ನು ಕಾಣ್ತಾ ಇದೆ, ಆರಂಭವನ್ನು ಕಾಣ್ತಾ ಇದೆ. 16ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 17. ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮೊದಲ ಹಂತದ 12 ಎಸೆತಗಳ ಮುಕ್ತಾಯದ ಬಳಿಕ ಹದಿನೆಂಟಕ್ಕೆ 2 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಜಾಂಟಿ ಅನುಭವ ಎಸೆತಗಾರ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಆ ಪ್ರಯತ್ನವನ್ನು ಮರೆಮಾಚುವಂತಹ ಪ್ರಯತ್ನ ಜಾಕೀರ್ ಮಾಡಿದ್ರು. ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಬೌಲರ್ ಈಲು ತಂಡದ ನಾಯಕ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ.
ಸುಂದರತೆ ಎಸೆತ. ಪಂದ್ಯಾಕೂಟದ ನೇರ ವೀಕ್ಷಣೆಗಾಗಿ ಯೂಟ್ಯೂಬ್ ಮುಖಾಂತರವಾಗಿ ಕ್ವಿಕ್ ಸ್ಟಾರ್ಟ್ ಈ ಒಂದು ಲಿಂಕ್ ಇಂದ ನೇರವಾಗಿ 9243000052ಗೆ ಮೆಸೇಜ್ ಅನ್ನು ದಾಖಲಿಸಿದ್ರೆ ಅಲ್ಲಿ ವ್ಯಕ್ತವಾಗಿರತಕ್ಕಂಥ ಲಿಂಕ್ನ ಮುಖಾಂತರವಾಗಿ ಲಕ್ಷಾಂತರ ಮಂದಿ ಕ್ರೀಡಾ ಪ್ರೇಕ್ಷಕರು ತಾವು ಇದ್ದಲ್ಲೇ ಕುಳಿತುಕೊಂಡು ಈ ಪಂದ್ಯಾಕೂಟದ ಸಂಪೂರ್ಣ ಚಿತ್ರಣವನ್ನು ದಾಖಲಿಸಬಹುದಾಗಿದೆ. ಹೊಸ ಹೊಸ ವಿದ್ಯಮಾನಗಳ ನಡುವೆ ಹೊಸ ಹೊಸ ಜಾಗತಿಕ ಪ್ರಪಂಚದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಸತತವಾಗಿ ಸಾಗ್ತಾ ಇದೆ. ಇವತ್ತಿನ ದಿನ ಪ್ರತಿಯೊಂದು ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಈ ರೀತಿಯ ಆ್ಯಪ್ಗಳನ್ನು ಸೃಷ್ಟಿಸಿಕೊಂಡು ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಇತಿಹಾಸ ಒಂದೆಡೆ ಆದರೆ, ಮುಂದಿನ ಫೆಬ್ರವರಿ ಮೊದಲ ವಾರದಲ್ಲಿ ಸಾಗಬಲ್ಲಂಥ ಜೈ ಕರ್ನಾಟಕ ಕ್ರಿಕೆಟ್ ಲೀಗ್ನಲ್ಲಿ ಟೆನಿಸ್ ಬಾಲ್ ವಿಚಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೈ ಕರ್ನಾಟಕ ತನ್ನದೇ ಆಗಿರ್ತಕ್ಕಂಥ ಆ್ಯಪನ್ನು ಬಳಸಿಕೊಳ್ಳೋದ್ರ ಮುಖಾಂತರವಾಗಿ ಹೊಸ ಆವಿಷ್ಕಾರಕ್ಕೆ ಸಿದ್ಧತೆಯನ್ನು ಕೂಡ ನಾಂದಿಯನ್ನು ಕೂಡ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಹೊಸ ಹೊಸ ಬದಲಾವಣೆಗಳು ಇವತ್ತಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಸಾಗ್ತಾ ಇದ್ರೆ, ಆ ಕಂಪ್ಯೂಟರ್ ಯುಗದ ವೇಗಕ್ಕಾಗಿ ಆ ಕಂಪ್ಯೂಟರನ್ನು ಬಳಸಬಲ್ಲಂಥ ಮಾನವರು ಕೂಡ ಅಷ್ಟೇ ಕ್ಷಿಪ್ರಗತಿಯಲ್ಲಿ ಬದಲಾವಣೆಗಳನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಸುಂದರತೆ ಚೆಂಡು, ಅತಿಕ್ರಮ ಓಟಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 20. ಮೊದಲ ಓವರ್ಗೆ ಜಾಂಟಿಯ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಆ ಪ್ರಯತ್ನದಿಂದ ಮರೆಮಾಚುವಂತ ಹಂತ ಈಲೂ ಜಾಕೀರ್ ಮಾಡ್ತಾ ಇದ್ದಾರೆ. ರನ್ಔಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಈಲೂ ತೆರವಿನ ಚೆಂಡುಗಳಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಚೆಂಡು, ಗತಿ ಪರಿವರ್ತನೆ ಕಂಡುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಚೆಂಡು, ಮೂರನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹೊಡೆತಗಳ ಬದಲಾಗಿ ಜಾಣ್ಮೆಯ ರಕ್ಷಣಾತ್ಮಕ ಆಟವನ್ನು ಆಡುವಂತ ಪ್ರಯತ್ನವನ್ನು ಚಾಲೆಂಜರ್ ಚಿತ್ರದುರ್ಗದ ಆಟಗಾರರು ಮಾಡ್ತಾ ಇದ್ದಾರೆ. ಸಮಯೋಚಿತ ಆಟವನ್ನು ಆಡಿದ್ರೆ ಖಂಡಿತಕ್ಕೂ ಕೂಡ ಈ ರೀತಿ ಎಸೆತಗಳಿಗೆ ಓಟಗಳು ಬರ್ತದೆ. ಸ್ವಲ್ಪ ಮಟ್ಟಿಗೆ ತಿರುವಿನ ಚೆಂಡುಗಳಿಗೆ ಆ ತಂಡದ ಆಟಗಾರರು ಓಟವನ್ನು ಗಳಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಮೊದಲ ಓವರ್ನಲ್ಲೇ 15 ಓಟಗಳನ್ನು ದಾಖಲಿಸಿದ್ರು ಕೂಡ ಆ ಬಳಿಕದ 12 ಎಸೆತಗಳಲ್ಲಿ ಕೇವಲ 5 ಓಟಗಳಿಗೆ 3 ಹುದ್ದರಿಯನ್ನು ಬಿಟ್ಕೊಟ್ರು. ತನ್ಮೂಲಕ ಸುಂದರತೆ ಹೊಡೆತ, ಚೆಂಡು ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 25. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಾಕರ್ಸ್ ಮತ್ತು ನ್ಯಾಶ್ ಕ್ಯಾಪ್ಟನ್ ಈ ಪಂದ್ಯಾಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ಗೆ ಬರಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನ್ಯಾಶ್ ಬೆಂಗಳೂರು ಮತ್ತು ಶಾಕರ್ಸ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು.
3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸ್ತಾ ಇದ್ರೆ ಅಂತಿಮ 2 ಚೆಂಡು ಇನ್ನು ಕೂಡ 4ನೇ ಓವರ್ನ 2 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 27-27. ಅಂತಿಮ ಬಾರಿ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಬಹಳಷ್ಟು ಉತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ, ಯಶಸ್ಸನ್ನು ಕಂಡ್ರೆ ತನ್ನ ಮೂಲಕ 4ನೇ ಹುದ್ದರಿ ಪತನವನ್ನು ಕಾಣ್ತಾ ಇದೆ. 27-4 ಒಂದು ಹಂತದಲ್ಲಿ 15ಕ್ಕೆ ನೋಲಾಸ್. ಸದ್ಯದ ಪರಿಸ್ಥಿತಿಯಲ್ಲಿ 27ಕ್ಕೆ 4ನೇ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ಚಾಲೆಂಜರ್ ಚಿತ್ರದುರ್ಗದ ಆಟಗಾರರು. ಈ ಹಂತದಲ್ಲಿ ಇನ್ನೂ ಕೂಡ 24 ಚೆಂಡುಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತದಂತ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲೇ ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಜೂಲಿ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ಪ್ರಶಾಂತ್. 4 ಓವರ್ಗಳು ಈಗಾಗಲೇ ಮುಕ್ತಾಯ ಕಂಡ ಬಳಿಕ 27 ಓಟಗಳನ್ನು ಗಳಿಸತಕ್ಕಂಥ ಚಾಲೆಂಜರ್ಸ್ ಚಿತ್ರದುರ್ಗ ಅಂಕಗಳ ಭಾಗದಲ್ಲಿ ಮೈಟ್ 11ನ ಭಾಳಷ್ಟು ಸುಂದರತೆ ಎಸ್ಗಾರಿಕೆಯ ಮುಖಾಂತರವಾಗಿ ವಿಕೆಟ್ಗಳ ಬಹುತೇಕವಾಗಿ ಆಘಾತವನ್ನು ಕಂಡರೂ ಸಹ ಓಟ್ಗಳ ಸಂಖ್ಯೆ ಬಹುತೇಕವಾಗಿ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ. ಅಂಕಗಳ ಭಾಗದಲ್ಲಿ ಈಗಾಗಲೇ ನರೇಂದ್ರ ಮೋದಿ ಟ್ರೋಫಿ 2017ರ ಈ ಒಂದು ಪಂದ್ಯಾಕೂಟಕ್ಕಾಗಿ ಸರ್ವ ಸಿದ್ಧತೆಯಾಗಿ ಬಹುತೇಕವಾಗಿ ಯಶಸ್ಸಿನಡೆಗೆ ಸಾಕ್ತಕ್ಕಂಥ ಒಂದು ಪಂದ್ಯಾಕೂಟ. ಅಂಕಗಳ ಭಾಗದಲ್ಲಿ ಜಾನ್ ಮೇ ಆಗಿರ್ತಕ್ಕಂಥ ಸುಂದರತೆ ಎಸ್ಗಾರಿಕೆ, ಎತ್ತರ ನಿಲುವಿನ ಎಸ್ಗಾರಿಕೆಯನ್ನು ಕಾಣುವಂಥ ವಿಚಾರಕ್ಕಾಗಿ ಭಾಳಷ್ಟು ಸುಂದರತೆ ಎಸ್ಗಾರಿಕೆ 5ನೇ ಓವರ್ನ ಚಾಲ್ತಿಯಲ್ಲಿ ಈಲು ಎಸೆತಕ್ಕೆ ಸುಂದರತೆಯ ತೀರ್ವನ್ನು ಕೂಡ ಮಾಡ್ತಾ ಇದ್ದಾರೆ. ಮಧ್ಯೆಯಲ್ಲಿ ಬೀಸುವ ಪ್ರಕ್ರಿಯೆ ಬಹುಶಃ ಎಲ್ಲ ರೀತಿಯಲ್ಲೂ ಕೂಡ ಕೈ ಕೊಡುವ ಪ್ರಯತ್ನಗಳು ಸಾಕ್ತಾ ಇದ್ರೆ ಎಸ್ಗಾರಿಕೆಯ ಚಾಣಾಕ್ಷತೆ ಈತನ ಮಧ್ಯೆಯಲ್ಲಿ ಸುಂದರವಾಗಿ ಮೂಡಿ ಬರ್ತಾ ಇದೆ. ಈ ಹಂತದಲ್ಲಿ 2 ಎಸೆತಗಳ ಮುಂದೆ ಯಾವುದೇ ಓಟ್ಗಳಿಗೆ ಅವಕಾಶವನ್ನು ಕೂಡ ಮಾಡ್ತಾ ಇಲ್ಲ. ಆ ಒಂದು ವಿಚಾರ ಅಂಕೋಳ ಭಾಗದಲ್ಲಿ ಈಲುನ ಸಾಮರ್ಥ್ಯವುಳ್ಳ ಬೌಲಿಂಗ್ನ ದಾಳಿ ಮುನ್ನಡೆಯನ್ನು ಕಂಡುಕೊಳ್ಳುವ ಎಲ್ಲ ವಿಚಾರ ಸಹ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ ನಮ್ಮ ಮೈಟಿ ಬೆಂಗಳೂರು ತಂಡಕ್ಕೆ. ಮೂರನೇ ಪ್ರಯತ್ನ ಈ ಹಂತದಲ್ಲಿ ಕೊಂಚ ಮಟ್ಟಿಗೆ ಚೆಂಡು ಬ್ಯಾಟ್ನ ಮುಖಾಂತರವಾಗಿ ಮುನ್ನಡೆಯನ್ನು ಕಂಡುಕೊಂಡಿದ್ರೆ ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ ಮುಖಾಂತರವಾಗಿ 1 ರನ್ ಗಳಿಕೆಯನ್ನು ಕಾಣುವ ಮುಖಾಂತರವಾಗಿ ಹೆಚ್ಚುವರಿ ಓಟವನ್ನು ಕಂಡಿದ್ರು. ಆ ತಂಡದ ಮುಖಾಂತರವಾಗಿ 28 ರನ್ಗೆ ಸಾಕ್ತಾ ಇದೆ. ಆರಂಭಿಕ 2 ಎಸೆತಗಳ ಮುಖಾಂತರವಾಗಿ ಯಾವುದೇ ಓಟ್ಗಳು ಕಾಣ್ತಾ ಇಲ್ಲ. ಆ ಮುಖಾಂತರವಾಗಿ 5ನೇ ಓವರ್ನ ಚಾಲ್ತಿಯ 4ನೇ ಪ್ರಯತ್ನ ಒಚಾರೆಯಲ್ಲಿ ಸಾಕ್ತಾ ಇದೆ. ಇಲ್ಲಿ ಮುಖಾಂತರವಾಗಿ ಎಸೆತಕ್ಕೆ ಈಲು ಸೂಕ್ಷ್ಮತೆಯುಳ್ಳ ತಿರುವನ್ನು ಕೂಡ ಮಾಡುವ ಪ್ರಯತ್ನಗಳು ಸಾಕ್ತಾ ಇದೆ. ದಾಂಡಿಗರಿಗೆ ಬಹುತೇಕವಾಗಿ ಚಾಲೆಂಜರ್ಸ್ಗಳಿಗೆ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಎಸ್ಗಾರಿಕೆ ಐತಲ್ ಮಧ್ಯೆ ಇಲ್ಲಿ ಸಾಗಿ ಬರ್ತಾ ಇದೆ. ಅಂಕಗಳ ಭಾಗದಲ್ಲಿ ಕೊಂಚ ಮಟ್ಟಿಗೆ ಪುಟಿದಿದ್ದ ಚೆಂಡು ಕವರ್ ಪಾಯಿಂಟ್ನಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರ ಮುಖಾಂತರವಾಗಿ ಹೆಚ್ಚು ಕಮ್ಮಿ ಇಲ್ಲಿ 5 ಎಸೆತಗಳು ಪೂರೈಕೆ ಕಂಡ ಬಳಿಕ ಕೇವಲ 2 ಔಟ್ಸ್ಗಳು 2 ರನ್ ಗಳಿಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇತರ ಮಧ್ಯೆ ಈಲು. ಆ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 29ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ 5ನೇ ಓವರ್ನ ಚಾಲ್ತಿಯಲ್ಲಿ. ಚೆಂಡಿಗೆ ಕೊಂಚ ಮಟ್ಟಿಗೆ ನಿಧಾನಗತಿಯ ತೇಲಿಸುವ ಪ್ರಯತ್ನವನ್ನು ಮಾಡಿದ್ರು. ಆ ಪ್ರಯತ್ನವನ್ನು ಕಂಡ ಬಳಿಕ ಬಹುಶಃ ಸೊಗಸಾಗಿರ್ತಕ್ಕಂಥ ಓವರ್ ಇಲ್ಲಿ ಮುಕ್ತಾಯವನ್ನು ಕಂಡ ಬಳಿಕ 3 ರನ್ಗಳ ಓವರ್ ಇಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 30 ಔಟ್ಸ್ಗಳು 5 ಓವರ್ಗಳ ಮುಕ್ತಾಯದ ಬಳಿಕ 32ಗೆ ಸಾಕ್ತಾ ಇದೆ. ಅಂಕಗಳ ಭಾಗದಲ್ಲಿ ನರೇಂದ್ರ ಮೋದಿ ಟ್ರೋಫಿ 2017ರ ಪಂದ್ಯಾಕೂಟ 3ನೇ ಆವೃತ್ತಿಯ ರಾಜ್ಯ ಮಟ್ಟದ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಪಂದ್ಯಾಟದ ಬಳಿಕ ಆರಂಭಿಕ ಕ್ವಾರ್ಟರ್ ಫೈನಲ್ 8 ಗಂಟೆಯ ಪಂದ್ಯಾಟಕ್ಕಾಗಿ ನ್ಯಾಶ್ ಬೆಂಗಳೂರು ವಿರುದ್ಧ ಸವಾಲನ್ನು ಕಾಣ್ತಾ ಇದೆ. ಹೆಚ್ಚು ಕಮ್ಮಿ
ಇಲ್ಲಿ ರೋಚಕತೆಯ ಪಂದ್ಯಾಟದ ಮುಖಾಂತರವಾಗಿ ವಿಜಯದ ಪ್ರಯತ್ನವನ್ನು ಕಂಡಿರತಕ್ಕಂಥ ಶಾಕರ್ಸ್ ಹಾಸನ ತಂಡ ವಿರುದ್ಧವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆ ಪ್ರಯತ್ನಕ್ಕಾಗಿ ಎರಡು ತಂಡದ ನಾಯಕರು ಶೀಘ್ರಗತಿಯಲ್ಲಿ ಮೊಟ್ಟಿಗಿಲು ಬಂದು ಟಾಸ್ಕ್ಗಾಗಿ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. 6ನೇ ಓವರ್ನ ಚಾಲ್ತಿಯಲ್ಲಿದೆ. ಮೂವತ್ತ ಸಾಗ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಎಸ್ಗಾರಿಕೆ ಐತಲ್ ಮಧ್ಯದಲ್ಲಿ ಗಾಳಿಯಲ್ಲಿ ಬಹುಶಃ ಬೀಸುವ ಪ್ರಯತ್ನದಲ್ಲಿ ಸರಿಯಾದ ಆಯ್ಕೆಯನ್ನು ಕಾಣಲಿಲ್ಲ. ಮುಖಾಂತರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ನೀಡುವ ಮುಖಾಂತರವಾಗಿ ಚಾಲೆಂಜರ್ಸ್ ತಂಡದ ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ರೀತಿ ಹಂತದ ಬಹುಶಃ 5ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದ್ರೆ 6ನೇ ಓವರ್ನ ಚಾಲ್ತಿಯಲ್ಲಿ ಚಾಲೆಂಜರ್ಸ್ ತಂಡ ಹೆಚ್ಚು ಕಮ್ಮಿ ಓಟಗಳಿಗೆ ಬಹುತೇಕವಾಗಿ ಮುನ್ನಡೆಯನ್ನು ಕಂಡಿದ್ದು ಸಹ 30ರ ಮೇಲ್ಪಂಕ್ತಿಯ 31 ರನ್ ಗಳಿಕೆಯನ್ನು ಕಂಡಿದ್ದು ಸಹ 5 ವಿಕೆಟ್ಗಳ ಪ್ರಮುಖ ಮೇಲ್ಪಂಕ್ತಿಯ ಆಟಗಾರರು ನಿರ್ಗಮನವನ್ನು ಕಾಣ್ತಾ ಇದ್ದಾರೆ. ಆರಂಭಿಕ ಓವರ್ ಸಾಕಷ್ಟು ಉತ್ತಮವಾದ ಎಸ್ಗಾರಿಕೆಯನ್ನು ಕಂಡಿದ್ದ. ಅದೇ ವಿಚಾರ ಸಹ ಇಲ್ಲೂ ಕೂಡ ಸಾಕ್ತಾ ಇದೆ. ಲೆಗ್ ಬಿಫೋರ್ಗಾಗಿ ಬಲಾಢ್ಯವಾದ ಮನವಿಗೆ ಪುರಸ್ಕಾರವನ್ನು ಕಾಣ್ತಾ ಮುಖಾಂತರವಾಗಿ ಯಾವುದೇ ಓಟಗಳು ಕೂಡ ಅವಕಾಶವನ್ನು ಕೂಡ ಮಾಡ್ತಿಲ್ಲ. ಆ ತೆರನಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣಾ ಅಂಕೋಣ ಭಾಗದಲ್ಲಿ ಮೂಡಿ ಬರ್ತಾ ಇದ್ರೆ ತಂಡದ ಒಟ್ಟಾರೆ ಗಳಿಕೆ ಇನ್ನೂ ಕೂಡ 31ರ ಸ್ಥಗಿತತೆಯನ್ನು ಕಾಣ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿದೆ. ಬಹುಶಃ ವಿಕೆಟ್ಗಳ ಪ್ರಯತ್ನವನ್ನು ಕಂಡಿರ್ತಕ್ಕಂಥ ಜಾಕಿ ಚೆಂಡಿಗೆ ಕೊಂಚ ಮಟ್ಟಿಗೆ ನಿಧಾನಗತಿಯನ್ನು ಕಂಡಿದ್ರು. ಒಂದು ಹಂತದಲ್ಲಿ ಚೆಂಡು ಬೀಸುವ ಪ್ರಯತ್ನದ ಮಟ್ಟಿಗೆ ಬಹುಶಃ ವೇಗವಾಗಿ ಚೆಂಡು ಅಂಕಣ ಒಳಭಾಗದಲ್ಲಿ ಹೋಗುವ ಪ್ರಯತ್ನವನ್ನು ಕಂಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಕವರ್ ಪಾಯಿಂಟ್ನಲ್ಲಿ ಚೆಂಡು ಪೂರೈಕೆಯನ್ನು ಕಂಡ ಬಳಿಕ 1ರ ಬದಲಾಗಿ 2 ರನ್ಸ್ಗಳು ಅವಳಿಯವರೆಗೂ ಸೇರ್ಪಡೆ ಕಾಣ್ತಾ ಇದೆ. 33 ರನ್ಸ್ಗಳು. ಬಹುಶಃ ಇಲ್ಲಿ ನೆಕ್ಸ್ಟ್ ಟೈಮ್ನ ಮುಖಾಂತರವಾಗಿ ಚೆಂಡು ಪೂರೈಕೆಯನ್ನು ಕಾಣ್ತಾ ಇದೆ. ವೈಡ್ ಎಂಬ ಸೂಚನೆ ಮುಖಾಂತರವಾಗಿ ಒಂದು ಚೋಟಗಳ ಹೆಚ್ಚುವಾರಿ 34 ರನ್ಸ್ಗಳು. ಜಾಕೀರ್ 6ನೇ ಓವರ್ನ ಚಾಲ್ತಿ ಇನ್ನೂ ಕೂಡ ಮುಂದುವರಿತಾ ಇದೆ. ಜಾನ್ ಮೇರಿತ ಕ್ಷೇತ್ರ ರಕ್ಷಣೆ ಗುಟ್ ರಕ್ಷಣೆ ಆ ಪ್ರಯತ್ನದ ಮುಖಾಂತರವಾಗಿ ಎಸೆತಗಳು ಬಹುತೇಕವಾಗಿ ವೇಗವಾಗಿ ಮುನ್ನೋಗುವ ಲಕ್ಷಣಗಳ ಕಂಡುಕೊಂಡ್ರೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕೂಡ ಮಾಡ್ತಿಲ್ಲ. ಜಾನ್ ಮೇರಿತ ಬ್ಯಾಟಿಂಗ್ ಲಾಂಗ್ ಆನ್ ಎಳೆಗೆ ಚೆಂಡು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಆ ಪ್ರಯತ್ನದ ಮುಖಾಂತರವಾಗಿ ಇಲ್ಲಿ ಒಂಟಿ ಓಟ್ಗಳ ಮುಖಾಂತರವಾಗಿ ಹೆಚ್ಚುವರಿಯಾಗಿ ಓವರ್ ರನ್ ಗಳಿಕೆಯನ್ನು ಕಂಡುಕೊಂಡ್ರೆ ಇಲ್ಲಿ ಆರಂಭಿಕ ಸೆಷನ್ನ 6 ಓವರ್ಗಳು ಇಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 35 ರನ್ಸ್ಗಳು. 6 ಓವರ್ಗಳ ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಹಾಗೆಯೇ ಈ ಪಂದ್ಯದ ಬಳಿಕ ಮುಂದಿನ ವಾರ ಸಾಗಲಿರ್ತಕ್ಕಂಥ ಫೆಬ್ರವರಿ ಆರಂಭಿಕ ವಾರದಲ್ಲಿ ಜಯಕರ್ಣಕ ತಂಡ ಜಯಕರ್ಣಕ ಪ್ರೀಮಿಯರ್ ಲೀಗ್ ಅವತರಣಿಕೆಯನ್ನು ಸಾಕ್ತಾ ಇದೆ. 2 ಲಕ್ಷ ನಗದು ಬಹುಮಾನಗಳು ಕೊಡಮಾನಂಥ ವಿಚಾರಕ್ಕಾಗಿ ಬಹುಶಃ ಈತನ ಮಧ್ಯೆಯಲ್ಲಿ ಅಂಕಗಳ ಭಾಗದಲ್ಲಿ ಚಾಲೆಂಜರ್ಸ್ ತಂಡ ಸ್ಲಾಗ್ ಓವರ್ಸ್ಗಳ ಮುಖಾಂತರವಾಗಿ ಬೀಸುವ ಪ್ರಯತ್ನಗಳು ಸಾಕ್ತಾ ಇದೆ. 1ರ ಬದಲಾಗಿ ಅವಳಿ ಓಟ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. 37 ಓಟ್ಗಳು. ವೇಗದ ಎಸೆತಗಾರಿಕೆ ದಾಂಡಿಗರಿಗೆ ಬಹುಶಃ ಹೊಡೆಯುವ ಪ್ರಯತ್ನದಲ್ಲಿ ಯಾವುದೇ ರೀತಿಯ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಎಸೆಗಾರಿಕೆ ತನ್ನ ಮಧ್ಯೆ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ. ಚಾಲೆಂಜರ್ಸ್ ಚಿತ್ರದುರ್ಗ ಕಡೆಯ ಹಂತದ ಓವರ್ಗಳ ಮುಖಾಂತರವಾಗಿ ಬೀಸುವ ಪ್ರಯತ್ನಗಳನ್ನು ಕೈಬಿಟ್ಟು ತನ್ನ ಮಧ್ಯೆ ಇಲ್ಲಿ ಎಸೆಗಾರಿಕೆಯಲ್ಲಿ ಬಹುತೇಕ ಒತ್ತಡವನ್ನು ಕಂಡುಕೊಳ್ತಾ ಇದೆ.
ಮುಂದಿನ ಪಂದ್ಯಕ್ಕಾಗಿ ಶಾಕರ್ ಸಾಸನ್ ಆ ವಿರುದ್ಧ ಸವಾಲನ್ನ ಕಾಣ್ತಾ ಇದೆ. ಬಹುಶಃ ಲಕ್ಷದ ನಗದು ಬಹುಮಾನವನ್ನು ಬಹುತೇಕ ಎಷ್ಟರ ಮಟ್ಟಿಗೆ ಗೆದ್ದಿರ್ತಕ್ಕಂಥ ನ್ಯಾಶ್ ಬೆಂಗಳೂರು ವಿರುದ್ಧವಾಗಿ ಆರಂಭಿಕ ಕ್ವಾರ್ಟರ್ ಫೈನಲ್ ಅರ್ಥಾತ್ 8ರ ಘಟ್ಟದ ಪಂದ್ಯಕ್ಕಾಗಿ ಟಾಸ್ಗಾಗಿ 2 ತಂಡದ ನಾಯಕರನ್ನ ಮೊಟ್ಟಿಯಲ್ಲಿ ಉಪಸ್ಥಿತಿ ಕಾಣಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. 7ನೇ ಓವರ್ನ ಚಾಲ್ತಿಯಲ್ಲಿದೆ. ಕೊಂಚ ಮಟ್ಟಾಗಿರ್ತಕ್ಕಂಥ ಉತ್ತಮ ಅಂತ ನಿಲುವಿನ ಎಸ್ಗಾರಿಕೆ ಬೀಸುವ ಪ್ರಯತ್ನ. ರನ್ಔಟ್ಸ್ಗಾಗಿ ಮನವಿಗೆ ಪುರಸ್ಕಾರ ಕಾಣುವ ಮುಖಾಂತರವಾಗಿ ಚಾಲೆಂಜರ್ಸ್ ತಂಡದ ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ರನ್ಔಟ್ ಮುಖಾಂತರವಾಗಿ. ಆರನೆಯ ಹುದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ. ಬೆನ್ನಿಗೆ ಹುದ್ದರಿಗಳನ್ನು ಇದರ ಮಧ್ಯೆ ಇಲ್ಲಿ ನಿರ್ಗಮನವನ್ನು ಕಂಡುಕೊಳ್ತಾ ಇದ್ರೆ ಇಲ್ಲಿ ತಂಡದ ಒಟ್ಟಾರೆ 7 ಓವರ್ಗಳ ಮೂವತ್ತ 7 ಸಾಕ್ತಾ ಇದೆ. ಗೌಸ್ ಹೊಸ ಆಟಗಾರ ಜಾನ್ ಮೇರಿತ ಬೀಸುವ ಪ್ರಯತ್ನ, ವೇಗದ ಎಸೆತ, ಇದೆಲ್ಲದ ಪ್ರಯತ್ನದ ಮುಖಾಂತರವಾಗಿ ಯಾವುದೇ ಓಟ್ಗಳನ್ನು ಸಾಕ್ತಾ ಇದೆ. 7 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆ 37ಕ್ಕೆ ಸಾಕ್ತಾ ಇದೆ. 37 ಚಾಲೆಂಜರ್ಸ್ ಚಿತ್ರದುರ್ಗ ಆರಂಭಿಕ ಹಂತದಲ್ಲಿ ಕೊಂಚ ಮಟ್ಟಿಗೆ ಬೀಸುವ ಪ್ರಯತ್ನಗಳು ಓಟ್ಗಳಿಗೆ ಬಹುತೇಕವಾಗಿ ಮುನ್ನಡೆ ಕಾಣಿಸುವ ಪ್ರಯತ್ನಗಳು ಸಾಕ್ತಾ ಇತ್ತು. ಆದರೆ ಆನಂತರದ ಅವಧಿಯಲ್ಲಿ ದಾಳಿಕಾರರ ಎಸೆತಗಾರರ ಬಹುತೇಕವಾಗಿರ್ತಕ್ಕಂಥ ಸುಂದರತೆ ಎಸೆಗಳ ಮುಖಾಂತರವಾಗಿ ಓಟ್ಗಳಿಗೆ ಬಹುತೇಕವಾಗಿ ಕಡಿವಾಣವನ್ನು ಹಾಕುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ 7 ಓವರ್ಗಳ ಮುಕ್ತಾಯದ ಬಳಿಕ ಒಟ್ಟಾರೆಯಲ್ಲಿ 37 ರನ್ಗಳನ್ನು ಕಂಡುಕೊಳ್ತಾ ಇದೆ. ಕಡೆಯ ಓವರ್ ಚಾಲ್ತಿಯಲ್ಲಿದೆ. ಕೆಳಮಟ್ಟದ ಚೆಂಡೆಸ್ಗಾರಿಕೆಯನ್ನು ಪೂರೈಸುವ ವ್ಯವಸ್ಥೆ, ಬಹಳ ಸುಂದರವಾದ ಕ್ಷೇತ್ರ ರಕ್ಷಣೆ ಐತಲ್ಲ ಮಧ್ಯ ಇಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಬಳಿಕ ಇಲ್ಲಿ 1ರ ಹೆಚ್ಚುವರಿ ರನ್ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. 38 ಟಚ್ಗಳು. ಚೆಂಡಿಗೆ ಬಹುಶಃ ಉತ್ತಮವಾದ ತಿರುವನ್ನು ಕೂಡ ಮಾಡಿದ್ರು ಲಿಫ್ಟಿ. ಬಹುಶಃ ಸುಂದರತೆ ಎಸೆತ ಲೆಫ್ಟ್ ಆರ್ಮ್ ಆವರ್ ಮಾದರಿ ಎಸ್ಗಾರಿಕೆಯನ್ನು ತೋರ್ಪಡಿಸುವ ಮುಖಾಂತರವಾಗಿ ಬಲಗೂಟದ ಹೊರಭಾಗ ತಿರುವು ಸ್ಪಷ್ಟವಾಗಿ ತಿರುಗುವ ಪ್ರಯತ್ನಗಳು ಸಾಗ್ತಾ ಇದೆ. ಟೆನ್ನಿಸ್ ಬಾಲ್ನ ಕ್ರಿಕೆಟ್ನ ವಿಚಾರಕ್ಕಾಗಿ ಈ ರೀತಿಯ ತಿರುಗಿಸುವ ಪ್ರಯತ್ನಕ್ಕೆ ಬಹಳಷ್ಟು ಬ್ಯಾಟ್ಸ್ಮನ್ಗಳು ಒತ್ತಡವನ್ನು ಕಾಣ್ತಾರೆ. ಅದೇ ರೀತಿಯ ಎಸೆತಗಾರಿಕೆ ಇಲ್ಲಿ ಬಹುಶಃ ಮೈಚಿಯ ದಾಳಿಕಾರರ ಮುಖಾಂತರವಾಗಿ ಬಹಳಷ್ಟು ಸ್ಪಷ್ಟವಾಗಿ ಸಾಕ್ತಾ ಇದೆ. ಚೆಂಡು ದಾಳಿ ನಡುವೆ ಯಾವುದೇ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಆ ರೀತಿಯ ಸ್ಪಷ್ಟತೆಯ ತಿರುಗುವ ಪ್ರಯತ್ನ ಬಹುಶಃ ಇಲ್ಲಿ ಸಾಕ್ತಾ ಇದೆ. 2 ಚುಕ್ಕಿ ಎಸೆತ ಜಾನ್ ಮೇರ್ದೆ ಎಸೆಗಾರಿಕೆ. ಒಟ್ಟಾರೆಯಾಗಿ 3 ಎಸೆತಗಳು ಬಹುಶಃ ಇಲ್ಲಿ ಸ್ಪಷ್ಟವಾಗಿ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಚುಕ್ಕಿಯನ್ನು ಡಾಕ್ಟರ್ ಜಾಲ್ವಾರಿ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 38ಕ್ಕೆ ಏರಿಕೆಯನ್ನು ಕಂಡ್ರೆ ಸಹ ಅಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಒಟ್ಟಾರೆ 4 ಎಸೆತಗಳು ಪೂರೈಕೆಯನ್ನು ಕಂಡಿದೆ ಕಡೆಯ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ. ಗೂಟದ ಹಿಂಬದಿಯಲ್ಲಿ ಕೊಂಚ ವೈಫಲ್ಯತೆಯನ್ನು ಕಂಡ ಬಳಿಕ ಬಹುಶಃ ಇಲ್ಲಿ ಬೈಸ್ನ ಮುಖಾಂತರವಾಗಿ 1 ಓವರ್ಗಳ ಹೆಚ್ಚುವರಿ ಸಾಕ್ತಾ ಇದೆ. 39 ಟಚ್ಗಳು. ಆರಂಭಿಕ ಸೆಷನ್ನ ಮುಕ್ತಾಯಕ್ಕಾಗಿ ಬಹುಶಃ ಇಲ್ಲಿ ಕಡೆಯ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಚಾಲೆಂಜರ್ಸ್ ಚಿತ್ರದುರ್ಗ 39 ಟಚ್ಗಳು. ಕಡೆ ಎಸೆತ ಬಾಕಿ ಉಳಿತಾ ಇದೆ. ಮೈಚಿಯ ವಿರುದ್ಧವಾಗಿ ಆರಂಭಿಕ ಸೆಷನ್. ಆರ್ಪಿಸ್ ಜಾಲ್ವಾರಿ ಇತರ ಮಧ್ಯದಲ್ಲಿ ಬೀಸುವ ಪ್ರಯತ್ನ ಕೊಂಚ ಮಟ್ಟಿಗೆ ಗೊಂದಲ ಕಂಡ ಬಳಿಕ ಕೇವಲ 1ರ ರನ್ ಗಳಿಕೆಯನ್ನು ಕಂಡ ಬಳಿಕ ದ್ವಿತೀಯ ಓಟಕ್ಕೆ ಅವಕಾಶವನ್ನು ಕೂಡ ಮಾಡಿಲ್ಲ. ಆ ಮುಖಾಂತರವಾಗಿ ಇಲ್ಲಿ ರನ್ಔಟ್ಸ್ ಆಗುವ ಪ್ರಯತ್ನವನ್ನು ಕಂಡ್ರೆ ಕೇವಲ 1 ಓಟ್ಗಳು. ಒಟ್ಟಾರೆ ಇಲ್ಲಿ ಮೈಚಿ ವಿರುದ್ಧವಾಗಿ ಚಾಲೆಂಜರ್ಸ್ ಚಿತ್ರದುರ್ಗ ಆರಂಭಿಕ ಸೆಷನ್ನಲ್ಲಿ ತನ್ನ ಎಲ್ಲ ಓವರ್ಗಳ ಮುಕ್ತಾಯದ ಬಳಿಕ 40ರ ರನ್ ಗಳಿಕೆಯನ್ನು ಕಂಡುಕೊಳ್ತಾಗಿದೆ. ಅದಾದ ಬಳಿಕ ಮೈಚಿ ಬೆಂಗಳೂರು ಗೆಲುವನ್ನು ಕಾಣಲಿಕ್ಕೆ 48 ಎಸೆತಗಳ ಮುಂದೆ
ಬಹುಶಃ ಕನಿಷ್ಠ ಮೊತ್ತವನ್ನು ಕಂಡಿರ್ತಕ್ಕಂಥ ಚಾಲೆಂಜರ್ಸ್ ಚಿತ್ರದುರ್ಗ ಇಲ್ಲಿ ಮೈಚಿಗಳ ವಿರುದ್ಧವಾಗಿ 41 ರನ್ ಗಳಿಕೆಯನ್ನು ಕಾಣಬೇಕಾಗಿದೆ ಮುಂದಿನ ಹಂತದಲ್ಲಿ. ನ್ಯಾಶ್ ತಂಡ ಹಾಗೇನೆ ವಿರುದ್ಧ ಸವಾಲನ್ನು ಕಾಣಲಿಕ್ಕಿದೆ. ಶಾಕರ್ ಸಾಸನ್ ಎರಡೂ ತಂಡದ ನಾಯಕರು ಶೀಘ್ರಗತಿಯಲ್ಲಿ ನಮ್ಮ ಒಟ್ಟಿಗೆ ಉಪಸ್ಥಿತಿಯನ್ನು ಕಂಡು ಟಾಸ್ಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಈ ಪಂದ್ಯಾಟದ ಬಳಿಕ ಶೀಘ್ರಗತಿಯಲ್ಲಿ ಪಂದ್ಯಾಟಕ್ಕೆ ಸಜ್ಜುಗೊಳ್ಬೇಕೆಂಬ ಸೂಚನೆಯನ್ನು ಕೊಡ ಮಾಡ್ತಾ ಇದ್ದಾವೆ ಈ ಒಂದು ಹಂತದಲ್ಲಿ. ಶಾಕರ್ ಸಾಸನ್ ಈ ಒಂದು ಪಂದ್ಯಾವಳಿಗಳಿಗಾಗಿ ಇಲ್ಲಿನ ಸ್ಥಳೀಯ ಮುಖಂಡರಾದಂತಹ ವೆಂಕಟರಾಮ ರೆಡ್ಡಿ ಅವರು ಆಗಮಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಜ್ಞಾನಪ್ನಹಳ್ಳಿಯ ಮಂಜುನಾಥ್ರವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಭೋಜನ ನಡೆಯುತ್ತಿದ್ದು ದಯಮಾಡಿ ಎಲ್ಲರೂ ಊಟ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಭೋಜನದ ವ್ಯವಸ್ಥೆ ಇದೆ. ಗೆಲುವನ್ನು ಕಾಣಲಿಕ್ಕೆ 41 ಅವಕಾಶವನ್ನು ಕಾಣಬೇಕಾಗಿರ್ತಕ್ಕಂಥ ಮೈ ಚೀಲಾಮನ್ ಆದಷ್ಟು ಬೇಗ ಅಂಕಗಳ ಭಾಗದಲ್ಲಿ ತಮ್ಮ ಆರಂಭಿಕ ನಿಲುವಿನ ಆಟಗಾರನ ಕರೆಕಳಿಸುವ ಪ್ರಯತ್ನವನ್ನು ಮಾಡಬೇಕು. ಅದಾದ ಬಳಿಕ ಇಲ್ಲಿ ಟಾಸ್ಗಾಗಿ ಶಾಕರ್ಸ್ ತಂಡದ ನಾಯಕ ಹಾಸನ್ ಶಾಕರ್ಸ್ ತಂಡದ ನಾಯಕ ನಮ್ಮೊಟ್ಟಿಗೆ ಉಪಸ್ಥಿತಿ ಕಂಡಿದ್ದಾರೆ. ಹಾಗೆಯೇ ನ್ಯಾಶ್ ತಂಡದ ನಾಯಕರು ಸಹ ನಮ್ಮೊಟ್ಟಿಗೆ ಉಪಸ್ಥಿತಿ ಕಂಡ ಬಳಿಕ ಇಲ್ಲಿ ಟಾಸ್ಗಾಗಿ ಮುಖ್ಯ ವೇದಿಕೆಯ ಮುಖಾಂತರವಾಗಿ ಗಣ್ಯರ ಮುಖಾಂತರವಾಗಿ ಟಾಸ್ಗಾಗಿ ಮುಖ್ಯ ವೇದಿಕೆಯನ್ನು ಕಾಣಬೇಕಾಗಿ ಕೇಳಿಕೊಂಡು ಅಂಕಣ ಒಳಭಾಗದಲ್ಲಿ ಚಾಲೆಂಜರ್ಸ್ ಚಿತ್ರದುರ್ಗ 41 ಕನಿಷ್ಠ ಮೊತ್ತವನ್ನು ಸುರಕ್ಷಿತವಾಗಿ ಕಾಪಾಡುವ ವಿಚಾರಕ್ಕಾಗಿ ಸಮಾಲೋಚನೆಗಳು ಅಂಕಣ ಭಾಗದಲ್ಲಿ ಸಾಗಿದರೆ ಇಲ್ಲಿ ಅಂಕಣ ಭಾಗದಲ್ಲಿ ಆರಂಭಿಕ ನಿಲುವಿನ ಆಟಗಾರರು ಅಂಕಣ ಭಾಗದಲ್ಲಿ ಪ್ರವೇಶವನ್ನು ಕಾಣುವ ಉದ್ದೇಶವನ್ನು ಕಾಣುವ ಪ್ರಯತ್ನವನ್ನು ಕಂಡು ಆ ನಂತರದ ವಿದ್ಯಮಾನಗಳ ಮುಖಾಂತರವಾಗಿ ಮುಂದಿನ ಕನ್ನಡ ಮಾಧ್ಯಮಕ್ಕಾಗಿ ವೀಕ್ಷಕರನ್ನು ಕಾಣುವಂಥ ವಿಚಾರಕ್ಕಾಗಿ ಪ್ರಶಾಂತ್ ರವರು ಬರ್ತಾ ಇದ್ದಾರೆ. ಧನ್ಯವಾದಗಳು ಜೂಲಿ ಅವರೇ. ಒಂದು ಹಂತದಲ್ಲಿ ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲಿ 15 ಓಟವನ್ನು ದಾಖಲಿಸಿ ಗರಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಲೆಕ್ಕಾಚಾರವನ್ನು ದಾಖಲಿಸಿರ್ತಕ್ಕಂಥ ಹೊರ ಜಿಲ್ಲೆಯ ಚಿತ್ರದುರ್ಗದ ಚಾಲೆಂಜರ್ಸ್ನ ತಂಡ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಕನಿಷ್ಠ ಮೊತ್ತವನ್ನು ದಾಖಲಿಸಿದ್ದಾರೆ. 40 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಸದ್ಯ 41 ಓಟವನ್ನು ದಾಖಲಿಸಿದರೆ ಪಂದ್ಯವನ್ನು ಜಯಿಸ್ತಾರೆ ಮೈಟಿ ಆಟಗಾರರು. ಮಂಜುನಾಥ್ರವರು ಟಾಸ್ ನಡೆಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ದಯಮಾಡಿ ಎಲ್ಲ ಪ್ರೇಕ್ಷಕರಿಗೂ ಸಹ ಭೋಜನದ ವ್ಯವಸ್ಥೆ ಇದೆ. ಸಂಕೋಚವಿಲ್ಲದೆ ಬಂದು ಭೋಜನವನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಬರೀ ಆಟಗಾರರಿಗೆಲ್ಲ, ಇಲ್ಲಿ ಪ್ರೇಕ್ಷಕರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನ್ಯಾಶ್ ಆನ್ ದ ಟಾಸ್ elected to field first. ಪಾಷಾ ಮೊದಲ ಹಂತದ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 48 ಸತ 41 ಓಟವನ್ನು ದಾಖಲಿಸಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಅದ್ಯಾವ ರೀತಿಯ ಲೆಕ್ಕಾಚಾರ ಅಂತಿಮ ಹಂತದಲ್ಲೇ ಗತಿಸದ ಅನ್ನೋದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಒಂದೆಡೆ ಗಾಳಿಯ ಭರಪೂರ ಒತ್ತಡ ಕೂಡ ಇದೆ. ಈವರೆಗೆ ಶಾಂತತೆ ಇರ್ತಕ್ಕಂಥ ಕ್ರೀಡಾಂಗಣ ಒಮ್ಮಿಂದ ಮೇಲೆ ವಿಚಿತ್ರವಾಗಿರ್ತಕ್ಕಂಥ ಹವಾಮಾನವನ್ನು ಸೃಷ್ಟಿಸಿಕೊಳ್ತಾ ಇದೆ. ತನ್ನ ಮೂಲಕ ಮೊದಲ ಎಸೆತಕ್ಕೆ ಹೊದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 41 ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಎಸೆತಕ್ಕೆ ಮೊದಲ ಹೊದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಸಿದ್ಧ ಹೊದ್ದರಿ ಆಘಾತವನ್ನು ಕಂಡುಕೊಂಡ್ರು. ತನ್ನ ಮೂಲಕ ಹೊಸ ಆಟಗಾರ ಫೈಜಲ್ ಹೊಸ ಆಟಗಾರ.
ಮೊದಲ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಲಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಕ್ಯಾಚ್ ಪಡೆಯುವಂತಹ ಪ್ರಯತ್ನವಷ್ಟೇ ಸಾಗ್ತಾ ಇದೆ. ಚೆಂಡನ್ನು ಚೇಸ್ ಮಾಡ್ತಾ ಇದ್ದಾರೆ. 2 ಓಟಗಳ ಮುಖಾಂತರವಾಗಿ ಮೈಟಿ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತನ್ನ ಮೂಲಕ ಬೀಸುವಂತಹ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. ಆರಂಭಿಕ ಹಂತದ ಹಿನ್ನಡೆಯನ್ನು ಕಾಣ್ತಾ ಇದೆ ಮೈಟಿ ಬೆಂಗಳೂರಿನ ತಂಡ. ಮೊದಲ ಓವರ್ನಲ್ಲೇ 2ಕ್ಕೆ 2 ಹುದ್ದರಿ ಆಘಾತ ಸದ್ಯದ 3 ಎಸೆತಗಳ ಮುಕ್ತಾಯದ ಬಳಿಕ ಮೊದಲ ಓವರ್ನಲ್ಲಿ ಚಾಲೆಂಜರ್ಸ್ನ ತಂಡ 15 ಓಟವನ್ನು ದಾಖಲಿಸಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಮೈಟಿ ಬೆಂಗಳೂರಿನ ತಂಡ ಕೇವಲ 2 ಓಟಗಳಿಗೆ 2 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಸಾಬುದ್ದೀನ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಸಾಬುದ್ದೀನ್ ಹೊಸ ಆಟಗಾರ. ಆರಂಭಿಕ 2 ಮಂದಿ ಆಟಗಾರರು ಕೂಡ ಸದ್ಯ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯ ಅದ್ಯಾವ ರೀತಿಯ ಲೆಕ್ಕಾಚಾರದ ತಿರುವನ್ನು ಕಾಣ್ತದೆ ಅಂತ ಕಾದ್ ನೋಡ್ಬೇಕಷ್ಟೇ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ತಡ 3 ದಯಮಾಡಿ ಊಟ ಮಾಡಿದ ನಂತರ ತಟ್ಟೆಗಳನ್ನು ಅಲ್ಲಿ ಇಲ್ಲಿ ಎಸಿಬೇಡಿ. ಒಂದು ಕಡೆ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿ. ಇದು ತಮಗೆ ಮನವಿ. ಸುಂದರತೆ ಆಟ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ವಿವೇಚನೆಯ ತಾಳ್ಮೆ ಆಟಕ್ಕೆ ಮನವನ್ನು ಮಾಡಿದ್ರು. ತನ್ನ ಮೂಲಕ ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಚೆಂಡು ಆರಂಭಿಕ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಗ್ ಬೈ ಮುಖಾಂತರವಾಗಿ ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿದರೆ ದಾಂಡಿನ ಅಂಚನ್ನು ಕೊನೆ ಹಂತದಲ್ಲಿ ತಗಲಿಕೊಳ್ತಾ ಇದೆ. ತನ್ನ ಮೂಲಕ ಮೊದಲ ಓವರ್ನ ಮುಕ್ತಾಯಕ್ಕೆ 3ಕ್ಕೆ 2 ಹುದ್ದರಿ ಆಘಾತವನ್ನು 4ಕ್ಕೆ 2 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನುಳಿದಂತಹ ಪರಿಸ್ಥಿತಿಯಲ್ಲಿ ಜಯವನ್ನು ದಾಖಲಿಸಬೇಕಾದ್ರೆ 42 ಎಸೆತ 37 ಓಟಗಳು ಬರಬೇಕಾಗಿದೆ. ಫೈಜಾನ್ ಹೊಸ ಬೌಲರ್. ದೂರದ ಚಿತ್ರದುರ್ಗ ಪರಿಸರದಿಂದ ಆಗಮಿಸ್ತಾ ಇರತಕ್ಕಂಥ ಹೊಸ ತಂಡ ಕೂಡ, ಹೊಸ ತಂಡಗಳು ಕೂಡ ಕ್ರಿಕೆಟ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾವೆ. ಅನುಭವಿ ತಂಡಗಳು ಕ್ರಿಕೆಟ್ನಿಂದ ನೈಪಥ್ಯಕ್ಕೆ ಸರ್ತಾ ಇದ್ರು ಕೂಡ ಕೆಲವೊಂದು ಯುವ ಆಟಗಾರರ ತಂಡಗಳು ಕೂಡ ಆ ಸ್ಥಾನವನ್ನು ತುಂಬಿಸುವಂತಹ ಪ್ರಯತ್ನಕ್ಕಾಗಿ ಮತ್ತೆ ಹೊಸ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಅಂದಡ ಟೆನ್ನಿಸ್ ಬಾಲ ವಿಚಾರ ಬಹಳಷ್ಟು ಎತ್ತರದ ಸ್ಥಾನವನ್ನು ಆಡಿರ್ತಕ್ಕಂಥ ಸಾಯಿ ಸವ್ಯಸಾಚಿ, ಗುರುಬ್ರಹ್ಮ, ಚಮಕ್, ಅದೇ ರೀತಿ ಚಕ್ರವರ್ತಿ ಕುಂದಾಪುರ, ಟಾರ್ಪಡೋಸ್, ಈ ರೀತಿಯ ಹಿರಿಯ ತಂಡಗಳು ಕ್ರಿಕೆಟ್ನಿಂದ ನೈಪಥ್ಯಕ್ಕೆ ಸರಿತಾ ಇದ್ರೆ ಕೆಲವೊಂದು ಯುವ ಆಟಗಾರರ ತಂಡಗಳು ಕೂಡ ಎಂಟ್ರಿಯನ್ನು ದಾಖಲಿಸ್ತಾರೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ರಂಗಾದಂಥ ತಂಡಗಳು ಕೆಲವೊಂದು ಪಂದ್ಯಾಟವನ್ನು ಅಷ್ಟೇ ಆಡ್ತಾ ಇದ್ದಾರೆ. ತನ್ನ ಮೂಲಕ ಸುಂದರತೆ, ರಿವರ್ ಶಾಟ್ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳು ಬರ್ತಾ ಇದೆ. ಮೊದಲ ಸಿಕ್ಸರ್ ಸಾಬುದ್ದೀನ್ ಅವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ.
ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 10ರತ್ತ ಕ್ರಮಿಸ್ತಾ ಇದೆ. ಪ್ರಸ್ತುತ ಪಂದ್ಯದ ವಿಜಯಿ ತಂಡ ಜೈ ಕರ್ನಾಟಕದ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಸ್ವಲ್ಪ ಮಟ್ಟಿಗೆ ಬಿಗು ಹೋರಾಟದ ಪಂದ್ಯಕ್ಕೆ ಕೂಡ ಅಂಗಣ ಸಿದ್ಧಗೊಳ್ತಾ ಇದೆ. ಒಂದೆಡೆ ಅಂಗಣದಲ್ಲಿ ತನ್ನವನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಆಟಗಾರರಾಗಿರ್ತಕ್ಕಂಥ ಗಿರೀಶ್ ರಾವ್ ಮತ್ತೆ ವೇದಿಕೆಯಲ್ಲಿ ಕೂಡ ಅಂಕಿಅಂಶ ತಜ್ಞರಾಗಿ ಬಹಳಷ್ಟು ತ್ವರಿತ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ರೆ ಸೆಲೆ ಮಿಡ್ ಆಫ್ ವಿಭಾಗದಲ್ಲಿ ನಂಬಲ ಸಾಧ್ಯವಾಗಿರ್ತಕ್ಕಂಥ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ಮೂಲಕ 3ನೇ ಹೋದ್ದರಿಯ ಪತನವನ್ನು ಮೈಟಿ ಕಾಣ್ತಾ ಇದೆ. ಸಾಬುದ್ದೀನ್ ಹೋದ್ದರಿ ಆಘಾತವನ್ನು ಕಡ್ಕೊಳ್ತಾ ಇದ್ದಾರೆ. 2ನೇ ಓವರ್ನ ಮುಕ್ತಾಯಕ್ಕೆ 12ಕ್ಕೆ 3 ಹೋದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಫರಾನ್ ಖಾನ್. ಸಾಕಷ್ಟು ಪಂದ್ಯಾಕೂಟಗಳು ಜರುಗ್ತಾ ಇರತಕ್ಕಂಥ ನೆಲೆಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಕೂಟಗಳಿಗೆ ಸೂಚನೆಗಳು ಬರ್ತಾ ಇದೆ. ಮುಂದಿನ ವಾರ ದಾವಣಗೆರೆಯಲ್ಲಿ ಇಂಡಿಯನ್ ಆರ್ಮಿ ಟ್ರೋಫಿಗಾಗಿ ದೇವು ಸಿಸಿ ದಾವಣಗೆರೆಯ ವತಿಯಿಂದ 1 ಲಕ್ಷದ ಪಂದ್ಯಾಕೂಟಗಳು ಜರುಗ್ತಾ ಇದ್ರೆ ಮಾರ್ಚ್ 2ನೇ ವಾರಕ್ಕೆ ಇದೀಗ ತಾನೇ ಮತ್ತೊಂದು ಕ್ರಿಕೆಟ್ ಪಂದ್ಯಾಕೂಟ ಫಿಕ್ಸ್ ಆಗ್ತಾ ಇದೆ. SFC ಉಡುಪಿ ಫ್ರೆಂಡ್ಸ್ ಕ್ರಿಕೆಟ್ ಲೀಗ್ 2017ರ ಪಂದ್ಯಾಕೂಟ ಉಡುಪಿಯ MGM ಅಂಗಣ ಒಳಭಾಗದಲ್ಲಿ ಲೀಗ್ ಮಾದರಿಯಲ್ಲಿ ಜರುಗ್ತದೆ. ಆ ಪಂದ್ಯಾಕೂಟವನ್ನು ಜಯಿಸುವಂತ ತಂಡ 2 ಲಕ್ಷ ನಗದಿನ ಜೊತೆಗಾಗಿ SFC ಉಡುಪಿ ಫ್ರೆಂಡ್ಸ್ ಲೀಗ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆ ಸೀಮಾ ರೇಖೆಯ ಹೊರಭಾಗದಿಂದ ಕ್ರಮಿಸಿಕೊಳ್ಬೇಕು. ಆಟಗಾರರು ಗಮನಿಸಿಕೊಳ್ಬೇಕು. ಅಂಗಣದಿಂದ ಯಾವುದೇ ಆಟಗಾರರು ಪ್ರವೇಶವನ್ನು ಅತ್ತಿದ್ದ ಚಲಿಸುವಂತ ಪ್ರಯತ್ನ ಮಾಡಬೇಡಿ. ಸುಂದರತೆಯ ಚೆಂಡು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಲಭವಾಗಿ ಜಯಿಸಬಲ್ಲಂತಹ ಪಂದ್ಯ ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯವಾಗುವಂತಹ ಸಾಧ್ಯತೆಯನ್ನು ಮೈಟಿ ಆಟಗಾರ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಮತ್ತೆ ಬೀಸುವಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಕಡ್ಕೊಳ್ತಾ ಇದ್ದಾರೆ. ಲೆಫ್ಟಿ ಆಟಗಾರರಿಗೆ ಪೂರಕವಾಗಬಲ್ಲಂತಹ ಅಂಕಣ ಒಳಭಾಗದಲ್ಲಿ ಫೈಜಲ್ ದಾಂಡಿನಲ್ಲಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಡ್ಕೊಳ್ತಾ ಇದೆ. ತನ್ನ ಮೂಲಕ ತನ್ನ ಮೊತ್ತ 18. 3 ಹುದ್ದರಿಗಳ ಆಘಾತವನ್ನು ಕಡ್ಕೊಳ್ಳೋದ್ರ ಮುಖಾಂತರವಾಗಿ 41ರ ಮೊತ್ತವನ್ನು ಕ್ರಮಿಸಬೇಕಾಗಿರ್ತಕ್ಕಂಥ ತಂಡ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡ್ರು. ತಡ ಮೊತ್ತ 19. 19. ಭಾಷಾ ಎಸ್ಗಾರಿಕೆ ಭಾಗದಲ್ಲಿ 5ನೇ ಎಸೆತಕ್ಕಾಗಿ ಮತ್ತೆ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರಕ್ಷಣಾತ್ಮಕ ಆಟ, ತಾಳ್ಮೆಯ ವಿವೇಚನೆಯುಕ್ತವಾಗಿರ್ತಕ್ಕಂಥ ಆಟವನ್ನು ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ 20. ಪಂದ್ಯ ಆಟವನ್ನು ಉಳಿಸುವಂತಹ ಇನ್ನೇನ ಪ್ರಯತ್ನ ಇದ್ರೂ ಕೂಡ ಹುದ್ದರಿಯನ್ನು ಪಡ್ಕೊಂಡು ಪಂದ್ಯ ಆಟವನ್ನು ಉಳಿಸಿಕೊಳ್ಬೇಕಾಗ್ತದೆ. ತನ್ನ ಮೂಲಕ ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸುಂದರತೆ ಹೊಡೆತ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ ಅನ್ನು ದಾಖಲಿಸಿದ್ರು. 2ನೇ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ
26 ಜಯಕ್ಕಾಗಿ ಕೇವಲ 15 ಓಟಗಳು ಬರಬೇಕಾಗಿದೆ. ನಮ್ಮ ಕಾರ್ಯಕರ್ತ ಬಂಧುಗಳು ದಯಮಾಡಿ ಬಾಲನ್ನು ಎತ್ಕೊಡೋದು ಸಹಾಯ ಮಾಡಿ. ಅಲ್ಲಿ ಯಾರೂ ಇಲ್ಲ ಮುಂಭಾಗದಲ್ಲಿ. ನಮ್ಮ ಕಾರ್ಯಕರ್ತ ಬಂಧುಗಳು ಊಟ ಮಾಡಿದ ನಂತರ ದಯಮಾಡಿ ವೇದಿಕೆಯ ಮುಂಭಾಗದ ಬೌಂಡ್ರಿ ಲೈನ್ಗೆ ಹೋಗ್ಬೇಕಂತ ಕೇಳ್ಕೊತೇನೆ. ಅತಿಕ್ರಮ ಓಟಗಳು ಮತ್ತೆ ಬರ್ತಾ ಇದೆ. ಕಾಸಿಂ ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ತಡ ಮೊತ್ತ 28, ಕೇವಲ 13 ಓಟವನ್ನು ದಾಖಲಿಸಬೇಕಾಗಿದೆ ಮೈಟಿ ಜಯಕ್ಕಾಗಿ. ಜಯವನ್ನು ದಾಖಲಿಸಿದ್ರೆ ಮತ್ತೆ ಹೋರಾಟಕಾರಿ ಪೂರ್ಣ ಸಂಘರ್ಷ ಹೋರಾಟಕ್ಕಾಗಿ ಜೈ ಕರ್ನಾಟಕ ಮತ್ತು ಮೈಟಿ ಆಟಗಾರರು ಸಿದ್ಧತೆಯನ್ನು ಕಂಡುಕೊಳ್ಬೇಕಾಗಿದೆ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ. ಮತ್ತೆ ತಟ್ಟಿಮುಟ್ಟಿ ಓಟವನ್ನು ಗಳಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 29-29. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 30 ಕ್ರಮಿಸ್ತಾ ಇದೆ. ಸುಲಭ ಸಾಧ್ಯತೆಯಾಗಿ ಜಯಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕ್ಷಿಪ್ರಗತಿಯಲ್ಲಿ ಲಘುಬಗನೆ 3 ಹುದ್ದರಿ ಆಘಾತವನ್ನು ಕಂಡರೂ ಕೂಡ ಒಂದೆಡೆ ಫೈಸಲ್ ಮತ್ತು ಫರಾನ್ ಖಾನ್ ಅವರ ಸಮಯೋಚಿತ ಆಟ ಮತ್ತೆ ಮುಂದುವರಿತಾ ಇದೆ. ತನ್ನ ಮೂಲಕ ಸುಲಭದ ಕ್ಯಾಚ್ ಮತ್ತೆ ಕೈ ಸೇರ್ತಾ ಇದೆ. ಹೊದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ. ನಾಲ್ಕನೇ ಹುದ್ದರಿಯ ಪತನವನ್ನು ಕಾಣ್ತಾ ಇದ್ದಾರೆ. ತಡ ಮೊತ್ತ 30. ಜಯಕ್ಕಾಗಿ ಕೇವಲ 11 ಓಟಗಳು ಬರಬೇಕಾಗಿದೆ. ಹೊಸ ಆಟಗಾರ ಈಲು ಮತ್ತೆ ಗಲ್ಲಿ ಬಾಗಿಲು ಕಟ್ ಮಾಡುವಂತ ವಿಶಿಷ್ಟತೆ ಹೊಡೆತವನ್ನು ಫರಾನ್ ಖಾನ್ ದಾಖಲಿಸಿದ್ರು ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ಓವರ್ನ ಅಂತಿಮ ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಕೇವಲ 11 ಓಟಗಳು ಬರಬೇಕಾಗಿದೆ. ಅಂತಿಮ 25 ಎಸೆತ 11 ಓಟಗಳು ಬರಬೇಕಾಗಿದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂತಿಮ 24 ಚೆಂಡು 11 ಓಟಗಳು ಬರಬೇಕಾಗಿದೆ. 24ಕ್ಕೆ 11. ಊಟದ ವ್ಯವಸ್ಥೆಯನ್ನು ಕಂಡುಕೊಳ್ಳದಂತ ಆಟಗಾರರ ಹಾಗೆಯೇ ಕ್ರೀಡಾ ಪ್ರೇಕ್ಷಕರ ಹಾಗೆಯೇ ಸದಸ್ಯರು ಗಮನಿಸಿಕೊಳ್ಳಿ. ಶೀಘ್ರಗತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಪಡ್ಕೊಳ್ಬೇಕು. ಹೊಸ ಬೌಲರ್ ಇಕ್ರಮ್ 24 ಎಸೆತ ಕೇವಲ 11 ಓಟಗಳು ಬರಬೇಕಾಗಿದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸುಂದರತೆಯ ಹೊಡೆತ ಡಿಫೆಲ್ ಆಗಿ ಭಾಗದ ಮುಖಾಂತರವಾಗಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ತನ್ನ ಮೂಲಕ ತಡ ಮೊತ್ತ 34. ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. 7 ರನ್ಸ್ ರಿಕ್ವೈರ್ಡ್. ಅತಿಕ್ರಮ ಓಟಗಳು ಬರ್ತಾ ಇದೆ.
ವೈಡ್ ಬಾಲ್ನ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡ್ರೆ ತಂಡ ಮೊತ್ತ 35. ಜಯಕ್ಕಾಗಿ ಕೇವಲ 6 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ತನ್ನ ಮೂಲಕ ಸುಂದರತೆ ರಿವರ್ಸ್ ಶಾಟ್, ಆಕರ್ಷಕ ಬಣದ ಬುಲೆಟ್ ಶಾಟ್ ಅನ್ನು ರಿವರ್ಸ್ ಶಾಟ್ ನಲ್ಲಿ ದಾಖಲಿಸ್ತಾ ಇದ್ದಾರೆ. ಮತ್ತೆ 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 39. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಮುಕ್ತಾಯವಾದ ಬಳಿಕ ಶೀಘ್ರಗತಿಯಲ್ಲಿ ನ್ಯಾಶ್ ಆಟಗಾರರು ಕ್ಷೇತ್ರಕ್ಷಣೆಗೆ ಸಾಗಬೇಕಾಗಿದೆ. ತನ್ನ ಮೂಲಕ ಮತ್ತೆ ಸುಂದರತೆ ಹೊಡೆತ ಚಡುಸಿ ಬಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮೈಟಿ ಸುಲಭ ಸಾಧ್ಯತೆಯಾಗಿ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಅಭಿನಂದನೆಗಳು. ಅದೇ ರೀತಿ ಪಂದ್ಯಾಟವನ್ನು ಕಳ್ಕೊಂಡಿರ್ತಕ್ಕಂಥ ದೂರದ ಚಿತ್ರದುರ್ಗದಿಂದ ಆಗಮಿಸಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಪರಾಜಯವನ್ನು ದಾಖಲಿಸಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಹೋರಾಟವನ್ನು ನೀಡಿರ್ತಕ್ಕಂಥ ಚಾಲೆಂಜರ್ಸ್ನ ಆಟಗಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಕ್ತಾಯ ಕಂಡ ಪಂದ್ಯಶ್ರೇಷ್ಠ ಪ್ರಶಸ್ತಿ ಒಂದು ಹಂತದಲ್ಲಿ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ಆರಂಭಿಕ ಹಿನ್ನಡೆ ನಡುವೆ ಸ್ವಲ್ಪ ಮಟ್ಟಿಗೆ ಮುನ್ನಡೆಯನ್ನು ಒದಗಿಸಿರ್ತಕ್ಕಂಥ ಎಸೆತಗಾರ ಜಾಕೀರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜಾಕೀರ್ ಅವರು ಶೀಘ್ರಗತಿಯಲ್ಲಿ ಬರಬೇಕು. ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜಾಕೀರ್ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಆರಂಭಿಕ ಹಿನ್ನಡೆ ಕಂಡಿರ್ತಕ್ಕಂಥ ತಂಡಕ್ಕೆ ಮುನ್ನಡೆಯನ್ನು ಎಸೆಗಾರಿಕೆ ಮುಖಾಂತರವಾಗಿ ತೋರಿಸಿಕೊಟ್ರು. ಈ ಹಂತಕ್ಕಾಗಿ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ.